ಅಂತ ಐತಿ ಒಂದನೇ ಸೆಂಟೆನ್ಸ್. ಶ್ರೀದೇವಿ ಹೇಳಿದ್ಲ ಅಲಿಫಾನೋ ಆಸ್ಕ್ಡ್ ಬೋರಿಸ್ ಬೋಗಸ್. ನೆಕ್ಸ್ಟ್ ಕಂಜಂಕ್ಷನ್ ಏನ್ ಬರುತ್ತೆ? ಅಲಿಫಾನೋ ಆಸ್ಕ್ಡ್ ಬೋರಿಸ್ ಮೊದಲೇ ಸೆಕ್ಷನ್ ಆಯ್ತು. ಕಂಜಂಕ್ಷನ್ ಏನ್ ಬರ್ತೈತ್ ಮಾ? ವಾಟ್ ವಾಸ್ ಬರಲ್ಲ. ಯಾಕಂತ ಹೇಳಿದ್ರೆ ಇದು ಇಲ್ಲಿ ಕ್ವಶನ್ಸ್ ಫಾರ್ಮೆಟ್ ಇರುವಂತದ್ದು ಸ್ಟೇಟ್ಮೆಂಟ್ ಫಾರ್ಮೆಟ್ ಆಗ್ಬೇಕು. ಸೊ ಅದಕ್ಕೆ ಸ್ಟೇಟ್ಮೆಂಟ್ ಆಗ್ಬೇಕಂದ್ರೆ ಈ ಹೆಲ್ಪಿಂಗ್ ವರ್ಬ್ ಏನಾಗ್ಬೇಕಂದ್ರೆ ಸಬ್ಜೆಕ್ಟ್ ನಂತರ ಹೋಗ್ಬೇಕು. ಇಲ್ಲಿ ಸಬ್ಜೆಕ್ಟ್ ಐತಲ್ಲ, ಇವಾಗ ಫಸ್ಟ್ ಲಿಟರ್ ರೀಡಿಂಗ್ ಸಬ್ಜೆಕ್ಟ್, ಅದರ ನಂತರ ವಾಸ್ ಹೋಗ್ಬೇಕು. ಅಂದ್ರೆ ಇವರ್ ಅಂತ ಹೇಳಿದ್ರೆ ಯಾರಲ್ಲಿ? ಬೋರ್ಗಸ್ ಅಂತ ಹೇಳಿದ್ರೆ ಅಥವಾ ಬೋರಿಸ್ ಅಂತ ಹೇಳಿದ್ರೆ ಹೀಸ್ ಆಯ್ತು. ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಸ್. ಈ ತರ ಬರೆದ್ರೆ ಕರೆಕ್ಟ್ ಆಯ್ತು. ಇವಾಗ ಅಲಿಫಾನೋ ಆಸ್ಕ್ಡ್ ಬೋರಿಸ್ ವಾಟ್ ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಸ್. ಸೊ ಇದು ಆನ್ಸರ್. ಎಷ್ಟು ಜನ ಬರೆದ್ರಿ ಈ ತರ? ಅಲಿಫಾನೋ ಆಸ್ಕ್ಡ್ ಬೋರಿಸ್ ವಾಟ್ ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಸ್. ಈ ತರ ಹೇಳ್ಬೇಕು. ನೆಕ್ಸ್ಟ್ ಬೋರಿಸ್ ಮೈ ಫಸ್ಟ್ ಲಿಟರ್ ರೀಡಿಂಗ್ ಈಸ್ ಗ್ರಿಮ್ಸ್ ಫೇರಿ ಟೇಲ್ಸ್ ಇನ್ ಇಂಗ್ಲಿಷ್ ವರ್ಷನ್ ಅಂತ ಹೇಳ್ತಾನೆ, ಎರಡನೇ ಸೆಂಟೆನ್ಸ್. ಸೊ ಇದು ಏನು ಸ್ಟೇಟ್ಮೆಂಟ್ ಐತಿ. ಇನ್ಯಾರು ಮಾಡ್ತಾರೆ? ಸ್ಟೇಟ್ಮೆಂಟ್ ಈಸಿ ಅಲ್ಲ ಮಾಡೋದು. ಬೇಗ ಸ್ಟೇಟ್ಮೆಂಟ್ ಮೊದಲಿಗೆ ಇಂಟ್ರೊಡಕ್ಟರಿ ಲೈನ್ ರಿಪೋರ್ಟಿಂಗ್ ವರ್ಬ್ದಾಗ ಏನ್ ಹೇಳ್ತಾರೆ? ಬೋರಿಸ್ said ಅಲಿಫಾನೋ. ಇದಾದ್ಮೇಲೆ ಬೋರಿಸ್ said ಅಲಿಫಾನೋ ಕಂಜಂಕ್ಷನ್ ಏನು? ದಟ್ ಆದ್ಮೇಲೆ ಇನ್ನೇನು ಇನ್ವರ್ಷನ್ ಇರಲ್ಲ, ಏನು ಸ್ಟೇಟ್ಮೆಂಟ್ SVO ಪ್ಯಾಟರ್ನ್ ದಾಗ ಇರ್ತೈತಿ. ಜಸ್ಟ್ ಪ್ರನೌನ್ ಮತ್ತೆ ಟೆನ್ಸ್ ಚೇಂಜ್ ಮಾಡ್ಬಿಟ್ರೆ ಮುಗೀತು. ಸೊ ಮೈ ಅಂತ ಹೇಳಿದ್ರೆ ಬೋರಿಸ್ ಅಂದ್ರೆ ಪ್ರನೌನ್ ಏನಾಗ್ತೈತಿ? ಹೀಸ್ ಆಯ್ತು. ಹೀಸ್ ಆದ್ಮೇಲೆ ಮುಂದೆ ಫಸ್ಟ್ ಲಿಟರರಿ ರೀಡಿಂಗ್. ಈಸ್ ಇದ್ದೇನಾಯ್ತು? ವಾಸ್. ಗ್ರಿಮ್ಸ್ ಫೇರಿ ಟೇಲ್. ಫೇರಿ ಟೇಲ್ಸ್ in English version. Correct? Boris said Alifano that his first literary reading was Grimm's fairy tales in English version. ನೋಡಿ, ಕ್ವಶನ್ ಇದ್ರೆ ಮಾತ್ರ ಇನ್ವರ್ಷನ್ ಮಾಡ್ತಾರೆ. ಕ್ವಶನ್ ಇತ್ತು ಅಂತ ಹೇಳಿದ್ರೆ ಇದೇನ್ ಮಾಡ್ಬೇಕು? ಈಸ್ ಐತಿ, ಈಸ್ ತೆಗೆದು ಇಲ್ಲಿ ಸಬ್ಜೆಕ್ಟ್ ಆದ ನಂತರ ಹಾಕಿ ಅದಾದ್ಮೇಲೆ ಪಾಸ್ಟ್ ಟೆನ್ಸ್ ಮಾಡ್ಕೋತೀರಿ, ವಾಸ್ ಆಗ್ತೈತಿ. ಅದಕ್ಕೆ ಅಲಿಫಾನೋ ಆಸ್ಕ್ಡ್ ಬೋರಿಸ್ ವಾಟ್ ಹೀಸ್ ಫಸ್ಟ್ ಲಿಟರ್ ರೀಡಿಂಗ್ ವಾಸ್ ಆಗ್ತೈತಿ. ಸೊ ಸ್ಟೇಟ್ಮೆಂಟ್ ಇರ್ತದೆ SVO ಪ್ಯಾಟರ್ನ್ ದಾಗ ಇರ್ತೈತಿ, ಸಬ್ಜೆಕ್ಟ್ ಆಬ್ಜೆಕ್ಟ್ ಪ್ಯಾಟರ್ನ್ ದಾಗ ಇರ್ತೈತಿ. ಅಲ್ಲಿ ಪ್ರನೌನ್ ಮತ್ತೆ ವರ್ಬ್ ಅನ್ನು ಚೇಂಜ್ ಮಾಡಿಬಿಟ್ರೆ ಮುಗೀತು. ಅದಕ್ಕೆ ಬೋರಿಸ್ said ಅಲಿಫಾನೋ ದಟ್ ಹೀಸ್ ಫಸ್ಟ್ ಲಿಟರರಿ ರೀಡಿಂಗ್ ವಾಸ್ ಗ್ರಿಮ್ಸ್ ಫೇರಿ ಟೇಲ್ಸ್ ಇನ್ ಇಂಗ್ಲಿಷ್ ವರ್ಷನ್ ಆಯ್ತು. ನೆಕ್ಸ್ಟ್ ಸೆಂಟೆನ್ಸ್ ಅಲಿಫಾನೋ ಕ್ಯಾನ್ ವಿ ಟಾಕ್ ಅಬೌಟ್ ಯುವರ್ ಮದರ್ ನೌ ಅಂತ ಐತಿ. ಇದು ಯಾವ ಸೆಂಟೆನ್ಸ್? ಯಾರು ಮಾಡ್ತಾರೆ ಇದನ್ನ? ಕ್ಯಾನ್ ವಿ ಟಾಕ್ ಅಬೌಟ್ ಯುವರ್ ಮದರ್ ನೌ. ಬೇಗ ಯಾವ ಸೆಂಟೆನ್ಸ್ ಅದು? ಕ್ಯಾನ್ ವಿ ಟಾಕ್ ಅಬೌಟ್ ಯುವರ್ ಮದರ್ ನೌ. ಏನದು? ಎಸ್ ಆರ್ ನೋ ಕ್ವಶನ್. ಸೊ ಎಸ್ ಆರ್ ನೋ ಕ್ವಶನ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಅಗೇನ್ ಮತ್ತೆ ಅದು ಏನೈತಿ ಕ್ವಶನ್ ಇರೋದ್ರಿಂದ ಅಲಿಫಾನೋ ಕ್ವಶನ್ ವರ್ಡ್ ಏನು? ಆಸ್ಕ್ಡ್ ಬೋರಿಸ್ ಆದ್ಮೇಲೆ ಎಸ್ ಆರ್ ನೋ ಕ್ವಶನ್ ಐತಿ. ಎಸ್ ಆರ್ ನೋ ಕ್ವಶನ್ ಕಂಜಂಕ್ಷನ್ ಏನ್ ಬರ್ಬೇಕು?
ವೆರಿ ಗುಡ್. ಇಫ್ ಆಯ್ತು. ಇಫ್ ಆದ್ಮೇಲೆ ಕ್ಯಾನ್ ಐತಿ, ಕ್ಯಾನ್ ಹಂಗ ಇಡ್ತೀರೇನು? ಕುಡ್ ಟಾಕ್ ಗುಡ್ ಟಾಕ್ ಬರುತ್ತೆ, ಬಟ್ ಇನ್ವರ್ಷನ್ ಆಗ್ಬೇಕಲ್ಲ. ವಿ ಐತಿ ಇಲ್ಲಿ, ವಿ ಮೊದ್ಲಿಗೆ ಬರ್ಬೇಕು, ಕ್ಯಾನ್ ಆ ಕಡೆ ಹೋಗ್ಬೇಕು. ಸೊ ವಿ ಅಂದ್ರೆ ಯಾರಿಲ್ಲಿ? ಅಲಿಫಾನು ಮತ್ತೆ ಬೋರಿಸ್. ಸೊ ಅದೇನಾಗ್ತೈತಿ? ದೇ ಆಗ್ತೈತಿ. ಇಫ್ ಇದ್ದಿದ್ದು ಇದು ವಿ ಇದ್ದಿದ್ದು ದೇ ಆಯ್ತು. ಇಫ್ ದೇ ಆಯ್ತು, ದೇ ಆದ್ಮೇಲೆ ಕ್ಯಾನ್ ಹೋಗಿ ಕುಡ್ ಟಾಕ್ಡ್ ಆಗ್ತೈತಿ. ಟಾಕ್ ಆಸ್ ಇಟ್ ಈಸ್ ಹಂಗೆ ಇರ್ತೈತಿ, ಯಾಕಂದ್ರೆ ಹಿಂದೆ ಮಾಡಲ್ ಆಕ್ಸಿಲರಿ ಕುಡ್ ಐತಿ. ಸೊ ಅದಕ್ಕೆ ಟಾಕ್ ಅಬೌಟ್ ಮೈ ಯುವರ್ ಮದರ್ ಇದ್ದಿದ್ದು, ಮತ್ತೆ ಹೀಸ್ ಮದರ್. ನೌ ಇದು ಡನ್ ಮಾಡ್ಕೊಳ್ಬೇಕು. ಇಫ್ ದೇ ಕುಡ್ ಟಾಕ್ ಅಬೌಟ್ ಹೀಸ್ ಮದರ್, ಡನ್. ನೆಕ್ಸ್ಟ್ ಅದಾದ ನಂತರ ಬೋರಿಸ್ ಹೇಳ್ತಾನೆ, ಮೈ ಮದರ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂತ ಹೇಳ್ತಾನೆ. ಅದನ್ನ ಏನ್ ಮಾಡ್ಬೇಕು? ಸ್ಟೇಟ್ಮೆಂಟ್, ಮೈ ಮದರ್ ವಾಸ್ ಅನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಸ್ಟೇಟ್ಮೆಂಟ್ ಅಲ್ಲಿ. ನಿಮ್ ಕ್ವಶನ್ ಪೇಪರ್ ಅಲ್ಲಿ ಏನೈತಿ? ಇದಿಲ್ಲ ಸೆಂಟೆನ್ಸ್, ಡೋಂಟ್ ರಿಮೈಂಡ್ ಮೀ ಅಂತ ಐತಿ ಅಲ್ಲ. ಡೋಂಟ್ ರಿಮೈಂಡ್ ಏನೈತಿ ಸೆಂಟೆನ್ಸ್ ಅದು ನಿಮ್ ಕ್ವಶನ್ ಪೇಪರ್ ಅಲ್ಲಿ? ಡೋಂಟ್ ರಿಮೈಂಡ್ ಮೀ ಆಫ್ ಮೈ ಮದರ್. ಓಕೆ, ಇದನ್ನ ಹೆಂಗ್ ಮಾಡೋದು? ಡೋಂಟ್ ರಿಮೈಂಡ್ ಮೀ ಯಾವ ಸೆಂಟೆನ್ಸ್ ಇದು? ನೆಗೆಟಿವ್ ಇಂಪರೇಟಿವ್, ಹೌದಾ? ಸೊ ನೆಗೆಟಿವ್ ಇಂಪರೇಟಿವ್ ಏನ್ ಮಾಡ್ತೀರಿ? ಮೊದಲು ಯಾರು ಹೇಳಿದ್ರು? ಬೋರಿಸ್ ಆದ್ಮೇಲೆ ಇಂಪರೇಟಿವ್ ಇರೋದ್ರಿಂದ ಟೋಲ್ಡ್, ರಿಪೋರ್ಟಿಂಗ್ ಒಬ್ಬ ಟೋಲ್ಡ್. ಅದಾದ್ಮೇಲೆ ಅಲಿಫಾನು, ಬೋರಿಸ್ ಟೋಲ್ಡ್ ಅಲಿಫಾನು. ಡೋಂಟ್ ಇದಿದೆ ಏನಾಗುತ್ತೆ? ಕಂಜಂಕ್ಷನ್ ಏನ್ ಬರ್ತೈತಿ ಇಲ್ಲಿ? ಡೋಂಟ್ ಬದಲಿಗೆ ನಾಟ್ ಟು. ಡೋಂಟ್ ಬದಲಿಗೆ ನಾಟ್ ಟು ಆಯ್ತು. ಮುಂದೆ ಮೇನ್ ವರ್ಬ್ ರಿಮೈಂಡ್ ಅಂತ ಐತಿ, ಅಂಡ್ ಇದು ಸಟೀಸ್ ಇರುತ್ತ. ಸೊ ರಿಮೈಂಡ್ ಮೀ ಅಂತ ಹೇಳಿದ್ರೆ ಯಾರು? ಬೋರಿಸ್ ಇದ್ದು ಏನಾಗುತ್ತೆ? ಅದು ಹಿಮ್ ಆದ್ಮೇಲೆ ಆಫ್ ಐತಿ. ಮೈ ಅಂದ್ರೆ ಹೀಸ್. ಮದರ್ ಐತಿ, ದಾಟ್ ಇಸ್ ಮದರ್. ನಾಟ್ ಟು ರಿಮೈಂಡ್ ಹಿಮ್ ಆಫ್ ಹೀಸ್ ಮದರ್. ಬೋರಿಸ್ ಟೋಲ್ಡ್ ಅಲಿಫಾನು ನಾಟ್ ಟು ರಿಮೈಂಡ್ ಹಿಮ್ ಆಫ್ ಹೀಸ್ ಮದರ್. ಗೊತ್ತಾಯ್ತಿದ? ಏನ್ ಕನ್ಫ್ಯೂಸ್ ಐತಿ? ನೆಗೆಟಿವ್ ಇಂಪರೇಟಿವ್. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ read the following passages, make the notes by filling in the boxes given below. ಸೊ ಇಲ್ಲಿ ಕೊಟ್ಟಿರುವಂತ ಬಾಕ್ಸ್ ಅನ್ನ ಕರೆಕ್ಟ್ ಆಗಿ ಡ್ರಾ ಮಾಡಿ ನಂಬರ್ ಕರೆಕ್ಟ್ ಹಾಕ್ಬೇಕು. 1 2 3 4 ಈ ನಂಬರ್ ಇದಾವಲ್ಲ, ನಂಬರ್ ಕರೆಕ್ಟ್ ಆಗಿ ಹಾಕಿದ್ರೆ ಗೊತ್ತಾಗ್ತೈತಿ. ಆಮೇಲೆ ಇಲ್ಲಿರುವಂತ ಹಿಂಟ್ ವರ್ಡ್ಸ್, ಮತ್ತೆ ಪ್ರತಿಯೊಂದಕ್ಕೂ ಕೂಡ ಹಿಂಟ್ ವರ್ಡ್ ಇರುತ್ತೆ. ಹಿಂಟ್ ವರ್ಡ್ ನೋಡ್ಕೊಂಡು ಹೋಗ್ಬೇಕು. ಮೊದಲಿಗೆ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಐತಿ. ಇಲ್ಲಿನೂ ಕೂಡ ನಿಮ್ ಪ್ಯಾಸೇಜ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಡೇ ಅಂತ ಇರ್ತೈತಿ. ಇದಾದ್ಮೇಲೆ ಇಲ್ಲಿ ನೋಡ್ರಿ, 1ನೇ ಬಾಕ್ಸ್ ಅಲ್ಲಿ ಆಲ್ಸೋ ನೋನ್ ಆಸ್ ಕಾನ್ಸ್ಟಿಟ್ಯೂಷನ್ ಡೇ, ಆಲ್ಸೋ ನೋನ್ ಆಸ್. ಈ ಆಲ್ಸೋ ನೋನ್ ಆಸ್ ಈ ಪ್ಯಾಸೇಜ್ ಅಲ್ಲಿ ಹುಡುಕ್ಬೇಕು. ನಿಮ್ ಕೊಟ್ಟಿರುವಂತ ಪ್ಯಾರಾಗ್ರಾಫ್ ಅಲ್ಲಿ ಆಲ್ಸೋ ನೋನ್ ಆಸ್ ಹುಡುಕಿ ಅದ್ರ ಮುಂದಿರುವಂತ ವರ್ಡ್ ಅನ್ನ 1ನೇ ಬಾಕ್ಸ್ ದಾಗ ಬರಿಬೇಕು. ಸೊ ಆಲ್ಸೋ ನೋನ್ ಆಸ್ ಅಂತ ಇಲ್ಲಿ ಐತಿ. ಆಲ್ಸೋ ನೋನ್ ಆಸ್ ಆದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಡೇ ಆಲ್ಸೋ ನೋನ್ ಆಸ್ ಅಂತ ಇಲ್ಲಿ ಐತಿ. ಅದ್ರ ಮುಂದಿರುವಂತ ವರ್ಡ್ ಯಾವುದು? ಸಂವಿಧಾನ ದಿವಸ. ಸೊ ಸಂವಿಧಾನ್ ದಿವಸ್ ಇದನ್ನ ಇಲ್ಲಿ 1ನೇ ಬಾಕ್ಸ್ ಅಲ್ಲಿ ಬರ್ಕೊಳ್ಬೇಕು. ಆಲ್ಸೋ ನೋನ್ ಆಸ್ ಸಂವಿಧಾನ್ ದಿವಸ್ ಅಂತ ಐತಿ, ಅದನ್ನ ಬರ್ಕೊಂಡ್ರಿ. ನೆಕ್ಸ್ಟ್ ಟು ಕಮೆಮೊರೇಟ್ ದಿ ಅಡಾಪ್ಷನ್ ಆಫ್ ಅದನ್ನ ಹುಡುಕ್ಬೇಕು. ಸಂವಿಧಾನ ದಿವಸ್ ಇಸ್ ಸೆಲೆಬ್ರೇಟೆಡ್ ಇನ್ ಅವರ್ ಕಂಟ್ರಿ ಆನ್ 26th November ಎವ್ರಿ ಇಯರ್. ಇಲ್ಲಿ ಐತಿ ನೋಡ್ರಿ. ನೆಕ್ಸ್ಟ್ ಟು ಕಮೆಮೊರೇಟ್ ದಿ ಅಡಾಪ್ಷನ್ ಆಫ್, ಈ ವರ್ಡ್ ಇಲ್ಲಿ 2ನೇ ಬಾಕ್ಸ್ ಇನ್ ಮ್ಯಾಲ ಐತಿ. ಸೊ 2ನೇ ಬಾಕ್ಸ್ ನಾಗ ಅದ್ರ ಮುಂದಿರುವಂತ ವರ್ಡ್ ಟು ಕಮೆಮೊರೇಟ್ ದಿ ಅಡಾಪ್ಷನ್ ಆಫ್ ಅಂತ ಐತಲ್ಲ, ಅದ್ರ ಮುಂದ್ ವರ್ಡ್ ಯಾವ್ದೈತಿ? ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ 2ನೇ ಬಾಕ್ಸ್ ಅಲ್ಲಿ
ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಲ್ಲಿ ಬರಿಬೇಕು. ಕಮಮರೇಟ್ ದ ಅಡಾಪ್ಷನ್ ಆಫ್ ಅಂತ ಐತಿಲ್ಲ, ಎರಡನೇ ಆಪ್ಷನ್ ಅಲ್ಲಿ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತ ಬರಿಬೇಕು. ನೆಕ್ಸ್ಟ್ ಸೆಲೆಬ್ರೇಟೆಡ್ ಆನ್, ಏನ್ ಸೆಲೆಬ್ರೇಟೆಡ್ ಆನ್? ಕಾನ್ಸ್ಟಿಟ್ಯೂಷನ್ ಡೇ ಸೆಲೆಬ್ರೇಟೆಡ್ ಆನ್. ಸೊ ಕಾನ್ಸ್ಟಿಟ್ಯೂಷನ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅದ್ರ ಹಿಂದೆ ಐತಿ ನೋಡ್ರಿ. ಕಾನ್ಸ್ಟಿಟ್ಯೂಷನ್ ಡೇ ಆಲ್ಸೋ ನೋನ್ ಆಸ್ ಸಂವಿಧಾನ್ ದಿವಸ್ ಈ ಸೆಲೆಬ್ರೇಟೆಡ್ ಆನ್ ಇನ್ ಅವರ್ ಕಂಟ್ರಿ. ಆನ್ ಇಲ್ಲ ಐತಿ ಮುಂದೆ, ಆನ್ ಅಂತ ಐತಿಲ್ಲ, ಆನ್ 26th ನವೆಂಬರ್ ಎವ್ರಿ ಇಯರ್. ಸೊ ಇಲ್ಲಿ ಮೂರನೇ ಆಪ್ಷನ್ಗೆ ಆನ್ 26th ನವೆಂಬರ್ ಎವ್ರಿ ಇಯರ್ ಇದನ್ನ ಬರೀಬೇಕು. 26th ನವೆಂಬರ್ ಎವ್ರಿ ಇಯರ್ ಅನ್ನೋದನ್ನ ಥರ್ಡ್ ಬಾಕ್ಸ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ನೋಟಿಫೈಡ್ ಬೈ ದ ಮಿನಿಸ್ಟ್ರಿ ಆಫ್, ಈ ನೋಟಿಫೈಡ್ ಬೈ ದ ಮಿನಿಸ್ಟ್ರಿ ಆಫ್ ಅನ್ನೋದನ್ನ ಮೊದಲು ಹುಡುಕೊಳ್ಬೇಕು. ಸೊ ಇಲ್ಲಿ ಅದು ನೋಟಿಫೈಡ್ ಬೈ ದಿ ಮಿನಿಸ್ಟ್ರಿ ಆಫ್ ಕೇಮ್ ಇನ್ ಟು ಎಫೆಕ್ಟ್ 26th January. ದ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಇಲ್ಲಿ ಐತಿ, ಇಲ್ಲಿ ನೋಟಿಫೈಡ್ ಬರ್ಬೇಕಲ್ಲ, ಇಲ್ಲಿ ಐತಿ ನೋಡ್ರಿ. ನೋಟಿಫೈಡ್ ದ ಡಿಸಿಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಐತಿ. ಸೊ ಯಾರು ನೋಟಿಫೈ ಮಾಡಿದ್ರು ಅಂತೇಳಿ, ಸೊ ನೋಟಿಫೈಡ್ ಬೈ ದ ಮಿನಿಸ್ಟ್ರಿ ಆಫ್ ಮುಂದೆ ಇರುವಂತದ್ದು ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್. ಸೊ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಅನ್ನ ಫೋರ್ತ್ ಬಾಕ್ಸ್ ಅಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ಪ್ರಮೋಟ್ಸ್, ಏನ್ ಪ್ರಮೋಟ್ಸ್? ಸಂವಿಧಾನ್ ದಿವಸ ಪ್ರಮೋಟ್ಸ್ ಅಥವಾ ಕಾನ್ಸ್ಟಿಟ್ಯೂಷನ್ ಡೇ ಪ್ರಮೋಟ್ಸ್. ಸೊ ಪ್ರಮೋಟ್ಸ್ ಅನ್ನೋದನ್ನ ಹುಡ್ಕೋಬೇಕು ಇಲ್ಲಿ ಈ ಪ್ಯಾಸೇಜ್ ಅಲ್ಲಿ, ಏನ್ ಪ್ರಮೋಟ್ ಮಾಡುತ್ತೆ ಅದು ಅಂತೇಳಿ. ಸೊ ಪ್ರಮೋಟ್ಸ್ ಎಲ್ಲ ಐತಿ ಇದರಲ್ಲಿ. ಮಿನಿಸ್ಟ್ರಿ ಸೆಲೆಬ್ರೇಟ್ಸ್ ಆಯಿತು, ಈ ಅಡಾಪ್ಟೆಡ್ ಆಯಿತು, ಕಮಮರೇಟ್ ಅಡಾಪ್ಷನ್ ವಿಚ್ ಕೇಮ್ ಇನ್ ಟು ಎಫೆಕ್ಟ್, ನೋಟಿಫೈಡ್ ಇಲ್ಲಿ ನವೆಂಬರ್ ಎವ್ರಿ ಇಯರ್. ಪ್ರಮೋಟ್ಸ್ ಇಲ್ಲ ಇದ್ರಾಗ, ಪ್ರಮೋಟ್ಸ್ ಐತಲ್ಲ ಅಲ್ಲಿ. ಕಾನ್ಸ್ಟಿಟ್ಯೂಷನ್ ಡೇ ಆಲ್ಸೋ ಸಂವಿಧಾನ್ ಸೆಲೆಬ್ರೇಟೆಡ್ 26th November every year, commemorate adoption of Constitution Day. 26th November, the Constitution Assembly adopted the Constitution Day, which came into effect 26th January 1950. Empowerment notified decision government to India celebrate November every year. Constitution values ಇಲ್ಲಿ ನೋಡ್ರಿ, ಪ್ರಮೋಟ್ಸ್ ಅಂತ ಐತಲ್ಲ, ಕಾನ್ಸ್ಟಿಟ್ಯೂಷನ್ ಡೇ ಪ್ರಮೋಟ್ ಐತಲ್ಲ, ಪ್ರಮೋಟ್ ಮುಂದೆ ಐತಿ ನೋಡ್ರಿ ಆನ್ಸರ್ ಅದಕ್ಕೆ. ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಮಾಂಗ್ ಸಿಟಿಜನ್ಸ್. ಸೊ ಏನ್ ಪ್ರಮೋಟ್ ಮಾಡುತ್ತೆ ಅದು? ಇಟ್ ಪ್ರಮೋಟ್ಸ್ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಅಮಾಂಗ್ ಸಿಟಿಜನ್. ಪ್ರಮೋಟ್ಸ್ ಅಂತ ಇದ್ದಲ್ಲಿ ಆಪ್ಷನ್ ಇದು ಸಬ್ ಕ್ವೆಶನ್ ಬಾಕ್ಸ್ ಅಲ್ಲಿ 6th ನಂಬರ್ ಇದ್ದಲ್ಲಿ ಏನ್ ಮಾಡಬೇಕು? ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಅಮಾಂಗ್ ಸಿಟಿಜನ್ಸ್ ಬರೀಬೇಕು. ಸೊ ನೆಕ್ಸ್ಟ್ ಅಡಾಪ್ಟೆಡ್ ಬೈ 7th ಬಾಕ್ಸ್, ಅಡಾಪ್ಟೆಡ್ ಬೈ ಅಂತ ಐತಿ. 7th ಬಾಕ್ಸ್ ಯಾರು ಅಡಾಪ್ಟ್ ಮಾಡಿಕೊಂಡ್ರು? ಸೊ ಇದು ಅಡಾಪ್ಟೆಡ್ ಬೈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇಲ್ಲಿ ನೋಡ್ರಿ, ಅಡಾಪ್ಟೆಡ್ ಬೈ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ. ಸೊ ಅಲ್ಲಿ ಎಲ್ಲರೂ ಇಂಡಿಯನ್ ಗವರ್ಮೆಂಟ್ ಅಂತ ಬರ್ದಿರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬರ್ದಿರಿ, ಅದು ತಪ್ಪು. ಸೊ ಇಲ್ಲಿ ಅಡಾಪ್ಟೆಡ್ ಬೈ ಅಂತಿದ್ದಲ್ಲಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಆಫ್ ಇಂಡಿಯಾ ಅದನ್ನ ಇಲ್ಲಿ ಬರೀಬೇಕು. ಸೊ ಅದಾದ ನಂತರ ಅಡಾಪ್ಟೆಡ್ ಆನ್, ಯಾವಾಗ ಅಡಾಪ್ಟ್ ಆಯಿತು? ಆನ್ 26th November 1949. ಸೊ ಅಡಾಪ್ಟೆಡ್ ಆನ್ ಅಂತಿದ್ದಲ್ಲಿ ಆನ್ 26th November 1949 ಇಲ್ಲಿ ಬರೀಬೇಕು. ಸೊ ನೆಕ್ಸ್ಟ್ ನೋಟಿಫೈಡ್ ಬೈ ಮಿನಿಸ್ಟ್ರಿ ಆಫ್ ಗವರ್ಮೆಂಟ್ ಆನ್ 5th ಬಾಕ್ಸ್ಗೆ. ಸೊ 5th ಬಾಕ್ಸಿಗೆ ಇಲ್ಲೈತಿ 19th November 2015. ಸೊ 19th November 2015 5th ಬಾಕ್ಸ್ ಅಲ್ಲಿ ಬರೀಬೇಕು. ಸೊ ಹಿಂಟ್ ವರ್ಡ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಂಡ್ರಿ ಅಂತ ಹೇಳಿದ್ರೆ ಈಸಿಯಾಗಿ ಗೊತ್ತಾಗ್ತದೆ. ಸೊ ನೆಕ್ಸ್ಟ್ 30th ಕ್ವೆಶನ್ ಲೆಟರ್ ರೈಟಿಂಗ್. ಸೊ ಲೆಟರ್ ರೈಟಿಂಗ್ ಇನ್ನೂ ಬಹಳ ಜನ ಮಿಸ್ಟೇಕ್ ಮಾಡ್ತಾರೆ. ಸೊ ಈ ಲೆಟರ್ ರೈಟಿಂಗ್ ನೋಡ್ರಿ, ಇದನ್ನ ಗೊತ್ತಾಗ್ತೈತಿ ನಿಮ್ಗೆ. ಕಾಣಿಸತೈತಿ ಇದು ಲೆಟರ್ ರೈಟಿಂಗ್ ಕ್ವೆಶನ್. So write a letter of application in response to the following advertisement which appeared in the Hindu dated 15th January 2024. Correct ಆಗಿ ನೋಡ್ಕೋಬೇಕು. ನೋಟ್ ರೈಟ್ XXX ಫಾರ್ ನೇಮ್ ಅಂಡ್ XYY ಫಾರ್ ಯುವರ್ ಅಡ್ರೆಸ್ ಅಂತ ಐತಿ. ಸೊ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಮೊದ್ಲಿಗೆ ಏನ್ ಮಾಡ್ತೀರಿ, ಫಸ್ಟ್ ಏನ್ ಬರೀತೀರಿ? ಕ್ವಶನ್ ನಂಬರ್ ಹಾಕಂಗಿಲ್ಲ, ಕರೆಕ್ಟ್ ಆಗಿ ಕ್ವಶನ್ ನಂಬರ್ ಹಾಕ್ಬೇಕು. ಕ್ವಶನ್ ನಂಬರ್ ಏನೈತಿ? 30. ಸೊ 30 ಅಂತೇಳಿ ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಹಾಕೋಬೇಕು. ಕ್ವಶನ್ ನಂಬರ್ ಹಾಕಿದ ತಕ್ಷಣ ಏನ್ ಮಾಡ್ಬೇಕು?
ಕೇಳಿಸತೈತಲ್ಲ? ಈ ಕ್ವಶನ್ ಬೋರ್ಡ್ ಕಾಣಿಸತೈತಿ? Yes, sir. ಇಲ್ಲಿ ಮೊದಲಿಗೆ ಏನ್ ಮಾಡ್ಬೇಕು? ಟ್ರಿಪಲ್ ಎಕ್ಸ್ ಕ್ಯಾಪ್ಸ್ಲಾಕ್ ಅಲ್ಲಿ ಟ್ರಿಪಲ್ ಎಕ್ಸ್, ಅದಾದ ಕೂಡಲೇ ಅದ್ರ ಕೆಳಗೆ ಟ್ರಿಪಲ್ ವೈ. ಇದೇನು? ಫ್ರಮ್ ಅಡ್ರೆಸ್. ಇಲ್ಲಿ ಹೇಳಿದಾರ ರೈಟ್ ಟ್ರಿಪಲ್ ಎಕ್ಸ್ ಫಾರ್ ಯುವರ್ ನೇಮ್ ಅಂಡ್ ಟ್ರಿಪಲ್ ವೈ ಫಾರ್ ಯುವರ್ ಅಡ್ರೆಸ್ ಅಂತ ಐತಿ. ಅದಕ್ಕೆ ಮೊದಲಿಗೆ ನಂಬರ್ ಹಾಕ್ಬೇಕು, ಕರೆಕ್ಟ್ ಆಗಿ 30 ಅಂತ ಹಾಕಿ, ಅದಾದ ಕೂಡಲೇ ಟ್ರಿಪಲ್ ಎಕ್ಸ್ ಟ್ರಿಪಲ್ ವೈ ಹಾಕ್ರಿ. ಅದ್ರ ಕೆಳಗೆ ಏನ್ ಮಾಡ್ಬೇಕಂತ ಡೇಟ್ ಹಾಕೋಬೇಕು. ಸೊ ಡೇಟು ಇಲ್ಲೇ ಐತಿ, 15th January 2024. ಅದೇ ಡೇಟನ್ನು ಹಾಕೊಡ್ರಿ ಅಂತ ಹೇಳಿದೆ ನಾನು. ಸೊ ಅದೇ ಡೇಟನ್ನು ಇಲ್ಲಿ ಕಾಪಿ ಮಾಡ್ಕೊಳ್ಬೇಕು. ಸೊ ಇದನ್ನು ಬೇರೆ ಪ್ಲೇಸಲ್ಲಿ ತಗೊಂತ, ಬೇರೆ ಪ್ಲೇಸ್ ಯಾವ್ದಿತ್ತು ಇಲ್ಲಿ? ಇಲ್ಲಿ ನೋಡ್ರಿ, ಕ್ವಶನ್ ನಂಬರ್ ಹಾಕೋತೀರಿ. ಮೊದಲಿಗೆ ಕ್ವಶನ್ ನಂಬರ್ 30, ಆಮೇಲೆ ಟ್ರಿಪಲ್ ಎಕ್ಸ್ ಟ್ರಿಪಲ್ ವೈ, ಅದಾದ ಕೂಡಲೇ ಡೇಟ್ ಹಾಕೊಂಡ್ರಿ. ಸೊ ಡೇಟ್ ಹಾಕೊಂಡಾದ ಕೂಡಲೇ ಒಂದು ಫುಲ್ ಪಾಯಿಂಟ್ ಇಟ್ಟು ಅದ್ರ ಕೆಳಗಡೆ ಒಂದು ಲೈನ್ ಸ್ಪೇಸ್ ಬಿಟ್ಟು ಏನ್ ಬರೀಬೇಕು? ಒಂದು ಲೈನ್ ಸ್ಪೇಸ್ ಬಿಟ್ಟು ಇಲ್ಲಿ ನೋಡ್ರಿ 2 ಅಡ್ರೆಸ್ ಬರೀಬೇಕು. ಅದಾದ ಕೂಡಲೇ ಅಪ್ಲೈ ವಿದಿನ್ 10 days ಅಂತ ಇಲ್ಲಿ ಇರ್ತೈತಿ. 2 ಅಂತ ಇರ್ತದೆ, ಅಪ್ಲೈ ವಿದಿನ್ 10 days 2 ಅಂತ ಇರ್ತೈತಿ. ಸೊ ಅಲ್ಲಿ 2 ಅಂತಿರುವಲ್ಲಿ ಇರುವಂತ ಅಡ್ರೆಸ್ ಅನ್ನು ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಬೇಕು. 2 ಅಡ್ರೆಸ್ ಅನ್ನ ಆಸ್ ಇಟ್ ಈಸ್ ಇಲ್ಲಿ ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡ್ಕೊಂಡ್ರೆ ಅದೇನಿರ್ತೈತಿ? ದ HR ಮ್ಯಾನೇಜರ್, ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್, ಅದಾದ್ಮೇಲೆ MG ರೋಡ್ ಬೆಂಗಳೂರು. ಇದು 2 ಅಡ್ರೆಸ್. ಇದನ್ನ ಆಸ್ ಇಟ್ ಈಸ್ ಅದು ಹೆಂಗೈತೆ ಹಂಗೆ ಕಾಪಿ ಮಾಡ್ಕೊಳ್ಬೇಕು. ಅದು 2 ಅಡ್ರೆಸ್ ಆಯ್ತು. ಆಯ್ತಾ? ಮೊದಲಿಗೆ ಫ್ರಮ್ ಬರೆದ್ರೆ ಟ್ರಿಪಲ್ ಎಕ್ಸ್ ಟ್ರಿಪಲ್ ವೈ, ಅದ್ರ ಕೆಳಗೆ ಒಂದು ಲೈನ್ ಸ್ಪೇಸ್ ಬಿಟ್ಟು ಡೇಟ್ ಬರೀತೀರಿ. ಅದ್ರ ಕೆಳಗೆ 2 ಅಡ್ರೆಸ್ ಏನೈತಿ? ದ HR ಮ್ಯಾನೇಜರ್, ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 184 MG ರೋಡ್ ಬೆಂಗಳೂರು. ಇದು ಇಲ್ಲಿ ಮುಗಿದ ಕೂಡಲೇ ಫುಲ್ ಪಾಯಿಂಟ್ ಹಾಕಿದ್ರಿ. ಫುಲ್ ಪಾಯಿಂಟ್ ಹಾಕಿ 2 ಅಡ್ರೆಸ್ ಆಯ್ತು. 2 ಅಡ್ರೆಸ್ ಆದ ಕೂಡಲೇ ನೆಕ್ಸ್ಟ್ ಏನ್ ಬರೀಬೇಕು? ಸಲ್ಯೂಟೇಷನ್ ಏನ್ ಬರೀತೀರಿ? ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. ಎಸ್ ಮತ್ತೆ ಎಂ ಕ್ಯಾಪಿಟಲ್ ಇರಬೇಕು. ಇಷ್ಟು ಬರೋದು ಕೆಳಗೆ ಮತ್ತೆ ಒಂದು ಲೈನ್ ಸ್ಪೇಸ್ ಬಿಡ್ತೀರಿ. ಇದು ರೆಸ್ಪೆಕ್ಟೆಡ್ ಬರಲಿಲ್ಲ ಅಂತ ಜಸ್ಟ್ ಸಾರ್ ಮೇಡಮ್ ಬರೀತೀರಿ. ಮತ್ತೆ ಲೈನ್ ಸ್ಪೇಸ್ ಬಿಟ್ಟು ಸಬ್ಜೆಕ್ಟ್ ಅಂತ ಹಾಕಬೇಕು. SUB ಸಬ್ಜೆಕ್ಟ್ ಅಥವಾ ಜಸ್ಟ್ SUB ಅಂತ ಹಾಕಿದ್ರು ಸಾಕು. ಕೊಲನ್ ಹಾಕಬೇಕು. ಕೊಲನ್ ಹಾಕಿ ಸಬ್ಜೆಕ್ಟ್ ಏನಿರ್ತೈತಿ ಇಲ್ಲಿ? ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್. ಅಪ್ಲಿಕೇಶನ್ ಸ್ಪೆಲ್ಲಿಂಗ್ ಕೂಡ ಕ್ವಶನ್ದಾಗ ಇರ್ತೈತಿ. ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್. ಸೊ ಇದು ಕಾಮನ್ ಸಬ್ಜೆಕ್ಟ್. ಸೊ ಪೋಸ್ಟ್ ಆಫ್ ಆದ್ಮೇಲೆ ಇಲ್ಲಿ ಪೋಸ್ಟ್ ನೇಮ್ ಇರ್ತೈತಿ. ಸೊ ಪೋಸ್ಟ್ ನೇಮ್ ಎಲ್ಲಿರುತ್ತೆ ಅಂತಂದ್ರೆ ವಾಂಟೆಡ್ ಅಂತ ಇರ್ತೈತಿ ಅಂತ ಹೇಳಿದ್ದೆ ನಾನು. ಸೊ ವಾಂಟೆಡ್ ಕೆಳಗೆ ಐತಲ್ಲ, ಇದೇ ಪೋಸ್ಟ್ ನೇಮ್. ಸೇಲ್ಸ್ ಎಕ್ಸಿಕ್ಯೂಟಿವ್ ಅನ್ನೋದನ್ನ ಕಾಪಿ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಬರ್ತೀರಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಆದ್ಮೇಲೆ ಸೇಲ್ಸ್ ಎಕ್ಸಿಕ್ಯೂಟಿವ್ ಅನ್ನೋದನ್ನ ಕಾಪಿ ಮಾಡ್ಕೊಳ್ಬೇಕು. ಸೊ ಇವಾಗ ನಿಮ್ದು ಸಬ್ಜೆಕ್ಟು ಸರಿ ಹೋಯ್ತು. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತೇಳಿ ಬರೆದ್ರಲ್ಲ, ಇದು ಸಬ್ಜೆಕ್ಟ್ ಆಯ್ತು. ಸಬ್ಜೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರೀತೀರಿ? ರೆಫರೆನ್ಸ್. ಸೊ ರೆಫರೆನ್ಸ್ REF ಅಂತ ಹಾಕಿ ಕೊಲನ್ ಮಾಡ್ಕೊಂಡು, ಸೊ ರೆಫರೆನ್ಸ್ ಏನ್ ಬರೀಬೇಕು? ಮತ್ತೆ ಲೆಟರ್ಗೆ ಹೋಗ್ರಿ. ಸೊ ಲೆಟರ್ ಅಲ್ಲಿ ಇಲ್ಲಿರುತ್ತೆ ನಿಮ್ದು ರೆಫರೆನ್ಸ್. ಎಲ್ಲಿರ್ತೈತಿ? ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ಅಪಿಯರ್ಡ್ ಇನ್ ಹಿಂದೂ ಅಂತ ಐತಲ್ಲ. ಸೊ ಇಲ್ಲಿ ಫಾಲೋವಿಂಗ್ ತೆಗಿಬೇಕು. ಫಾಲೋವಿಂಗ್ ತೆಗೆದು ಸ್ಟ್ರೈಕ್ಔಟ್ ಮಾಡಿ ಆ ಜಾಗದಲ್ಲಿ ಏನ್ ಮಾಡ್ಕೊಳ್ಬೇಕಂತೇಳಿ ನಾನು ಯುವರ್ ಯುವರ್ ಅಂತ ಮಾಡ್ಕೊಳ್ಬೇಕು. ಸೊ ಯುವರ್ ಅಂತ ಮಾಡ್ಕೊಂಡು ಯಾವ ಸಿಟೀಸ್ ಅದನ್ನ ಕಾಪಿ ಮಾಡ್ಕೊಳ್ಬೇಕು.
ಸೊ ಯುವರ್ ಮಾಡಿಕೊಂಡು ನಾನು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಲೆಟರ್ಗೆ ಬರೋ ಅಲ್ಲಿ ರೆಫರೆನ್ಸ್ ಇದ್ದಲ್ಲಿ ನಾನು ಸೇಮ್ ಕಾಪಿ ಮಾಡ್ಕೊಳ್ಬೇಕು ಒಂದು ಲೈನನ್ನು. ಸೊ ಏನಾಗುತ್ತೆ ಅದು ಯುವರ್ ಅಡ್ವರ್ಟೈಸ್ಮೆಂಟ್. ಸೊ ಇದು ನಿಮ್ದು ರೆಫರೆನ್ಸ್ ಆಯಿತು. ಮೊದಲು ಸಬ್ಜೆಕ್ಟ್ ಬರೆದ್ರಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಯಿತು. ಅದಾದ ಕೂಡಲೇ ಏನು ಬರೀತೀರಿ, reference your advertisement which appeared in the Hindu dated 15th January 2024. ಇದು ರೆಫರೆನ್ಸ್ ಆಯಿತು. ಇದಾದ ಕೂಡಲೇ ಅದ್ರ ಕೆಳಗೆ ಬಾಡಿ ಆಫ್ ದಿ ಲೆಟರ್ ಬರ್ತೈತಿ. ಸೊ ಬಾಡಿ ಆಫ್ ದ ಲೆಟರ್ಗೆ ಏನು ಮಾಡಬೇಕು, ಅಲ್ಲಿನೂ ಕೂಡ ಅದು ಲೆಟರ್ ಲೈನಲ್ಲೇ ಕ್ವಶನ್ ಲೈನಲ್ಲಿ ಇರ್ತೈತಿ. ಏನಿರ್ತೈತಿ, ಇನ್ ರೆಸ್ಪಾನ್ಸ್ ಟು ಅಂತ ಇರುತ್ತೆ. ಸೊ ಈ ಇನ್ ರೆಸ್ಪಾನ್ಸ್ ಟು ಅನ್ನ ಕಾಪಿ ಮಾಡ್ಕೊಳ್ಬೇಕು. ಇನ್ ರೆಸ್ಪಾನ್ಸ್ ಟು ಅಂತ ಐತಲ್ಲ, ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡು ಮತ್ತೆ ಲೆಟರ್ಗೆ ಬರ್ರಿ, ಅಲ್ಲಿ ಇನ್ ರೆಸ್ಪಾನ್ಸ್ ಟು. ಸೊ ಇನ್ ರೆಸ್ಪಾನ್ಸ್ ಟು ಕಾಪಿ ಮಾಡ್ಕೊಳ್ಬೇಕು. ಇಲ್ಲಿ ಇನ್ ರೆಸ್ಪಾನ್ಸ್ ಟು ಅಂತ ಐತಲ್ಲ, ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ಇನ್ ರೆಸ್ಪಾನ್ಸ್ ಟು ಇದನ್ನ ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ಏನ್ ಮಾಡ್ತೀರಿ, ವಿತ್ ಐ ಕ್ಯಾಪಿಟಲ್ ಮಾಡ್ಕೊಳ್ಬೇಕು. ಇಲ್ಲಿ ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ನಿಮ್ಮ ರೆಫರೆನ್ಸ್ ಕಾಪಿ ಮಾಡ್ಕೊಳ್ಬೇಕು. ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ಏನ್ ಕಾಪಿ ಮಾಡ್ತಾರೆ, ರೆಫರೆನ್ಸ್. ಅಂದ್ರೆ ರೆಫರೆನ್ಸ್ ಆಸ್ ಇಟ್ ಈಸ್ ಕಾಪಿ ಮಾಡಬೇಕು. ಅಂದ್ರೆ ಏನಾಗ್ತದ, ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15th January 2024. ಇಲ್ಲಿ ಫುಲ್ ಪಾಯಿಂಟ್ ಇರುತ್ತಲ್ಲ, ಫುಲ್ ಪಾಯಿಂಟ್ ತೆಗಿಬೇಕು. ಫುಲ್ ಪಾಯಿಂಟ್ ತೆಗೆದು ಏನ್ ಬರಿಬೇಕು, ಐ ವಿಶ್ ಟು ಸಬ್ಮಿಟ್ ಮೈ, ಇಷ್ಟು ಬರ್ಕೋಬೇಕು. ಫುಲ್ ಪಾಯಿಂಟ್ ತೆಗೆದು ಐ ವಿಶ್ ಟು ಸಬ್ಮಿಟ್ ಮೈ ಅಂತ ಬರೀತೀರಿ. ಸೊ ಇದನ್ನು ಬ್ಲ್ಯಾಕ್ ಮಾಡ್ರಿ, ಬ್ಲ್ಯಾಕ್. ಇನ್ ರೆಸ್ಪಾನ್ಸ್ ಟು ಹಾಕ್ಬೇಕಾಗಿತ್ತು. ಇನ್ ರೆಸ್ಪಾನ್ಸ್ ಟು ಯುವರ್ ವೈ ಅನ್ನ ಸ್ಮಾಲ್ ಮಾಡ್ಕೊಳ್ಬೇಕು. ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15th January 2024. ಐ ವಿಶ್ ಟು ಸಬ್ಮಿಟ್ ಮೈ ಅಂತ ಬರೆದ್ರಿ. ಸೊ ಮೈ ಅಂತ ಬರೆದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ಸಬ್ಜೆಕ್ಟ್ ಇರುತ್ತಲ್ಲ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಬೇಕು. ಇಲ್ಲಿ ಎ ಸ್ಮಾಲ್ ಮಾಡ್ಕೊಂಡು ಸಬ್ಜೆಕ್ಟ್ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಬೇಕು. ಕಾಪಿ ಮಾಡ್ಕೊಂಡ್ರೆ ಏನಾಗುತ್ತದು, ಅಪ್ಲಿಕೇಶನ್ ಎ ಸ್ಮಾಲ್ ಮಾಡ್ಕೊಂಡು ಮೈ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಸೇಲ್ಸ್ ಎಕ್ಸಿಕ್ಯೂಟಿವ್ ಆದ್ಮೇಲೆ ಇನ್ ಯುವರ್ ಕಂಪನಿ ಅಂತ ಬರೀತೇನೆ. ಸೊ ಅದಾದ್ಮೇಲೆ ಅರ್ಧ ಬಾಡಿ ಇಲ್ಲಿ ಮುಗೀತು. ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15th January 2024. ಅಲ್ಲಿ ಫುಲ್ ಪಾಯಿಂಟ್ ಇರುತ್ತೆ, ಫುಲ್ ಪಾಯಿಂಟ್ ತೆಗಿತೀರಿ, ಐ ಹೋಗ್ತೀರಿ, ಐ ವಿಶ್ ಟು ಸಬ್ಮಿಟ್ ಮೈ ಅಪ್ಲಿಕೇಶನ್. ಐ ವಿಶ್ ಟು ಸಬ್ಮಿಟ್ ಮೈ ಅಂತ ಬರ್ಕೋತೀರಿ. ಅದಾದ್ಮೇಲೆ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂಡು ಇನ್ ಯುವರ್ ಕಂಪನಿ ಅಂತ ಬರೀತೀರಿ. ಇನ್ ಯುವರ್ ಕಂಪನಿ ಆದ್ಮೇಲೆ ಇನ್ 3 ಲೈನ್ ಇರುತ್ತೆ. ಸೊ 3 ಲೈನ್ ಕಾಮನ್ ಆಗಿರುವಂತದ್ದು, ಅದನ್ನ ಏನ್ ಮಾಡ್ಬೇಕು, ಅದನ್ನ ನೀವು ಬರೀಬೇಕು. ಯಾವ್ದದು 3 ಲೈನ್ ಹೇಳ್ತೀರೇನ? ಬೇಗ ಯಾರು ಹೇಳ್ತೀರಿ? ನೆಕ್ಸ್ಟ್ ಬರುವಂತ ಲೈನ್ಸ್ 3 ಲೈನ್ ಯಾವುದು ಲೆಟರ್ ಅಲ್ಲಿ ಬರುವಂತದ್ದು? ಹೇಳು ಮೇಘ. ಮೇಘ ಹ್ಯಾಂಡ್ ರೈಸ್ ಮಾಡಿಲ್ಲ, ಹೇಳು. ಯಾರು ಹೇಳ್ತಾರೆ ನೆಕ್ಸ್ಟ್ ಬರುವಂತ 3 ಲೈನ್ಸ್? ಬೇಗ ಹೇಳ್ಬೇಕು. ಇಷ್ಟು ಬಾಡಿ ಬರೋದು ಗೊತ್ತಾಯ್ತಲ್ಲ ಮೊದ್ಲಿಗೆ.
ಇನ್ ರೆಸ್ಪಾನ್ಸ್ ಟು ಕಾಪಿ ಮಾಡ್ಕೋತೀರಿ, ಅದು ಲೆಟರ್ದಾಗ ಇರುತ್ತೆ. ಇಲ್ಲ ಐತಿ ನೋಡ್ರಿ, ಇನ್ ರೆಸ್ಪಾನ್ಸ್ ಟು ಅಂತ ಐತಿ. ಸೊ ಈ ಇನ್ ರೆಸ್ಪಾನ್ಸ್ ಟು ನ ನೀವು ಅಲ್ಲಿ ಕಾಪಿ ಮಾಡ್ಕೊಂಡ್ರಿ. ಸೊ ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ಏನ್ ಮಾಡ್ತೀರಿ, ನೀವು ಬರ್ದಿರುವಂತ ರೆಫರೆನ್ಸ್ ಆಸ್ ಇಟ್ ಈಸ್ ಇದನ್ನ ಕಾಪಿ ಮಾಡ್ಕೋತೀರಿ. ಸೊ ಇನ್ ರೆಸ್ಪಾನ್ಸ್ ಟು ಆದ್ಮೇಲೆ ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15th January 2024 ಅದನ್ನ ಇಲ್ಲಿ ತನಕ ಆಸ್ ಇಟ್ ಈಸ್ ಕಾಪಿ ಮಾಡ್ತೀರಿ. ಕಾಪಿ ಮಾಡಾದ್ಮೇಲೆ ಇಲ್ಲಿ ಫುಲ್ ಪಾಯಿಂಟ್ ಇರುತ್ತೆ, ತೆಗಿತೀರಿ. ಅದಾದ್ಮೇಲೆ ಐ ವಿಶ್ ಟು ಸಬ್ಮಿಟ್ ಮೈ ಬರೀತೀರಿ. ಅದು ಬರೆದಾದ ಕೂಡಲೇ ನೆಕ್ಸ್ಟ್ ಏನ್ ಕಾಪಿ ಮಾಡಬೇಕು, ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಸೊ ಅದನ್ನ ಇಲ್ಲಿ ತನಕ ಕಾಪಿ ಮಾಡಿದ್ರಿ, ಇನ್ ಯುವರ್ ಕಂಪ್ನಿ ಹಾಕೊಂಡ್ರಿ. ಅದಾದ್ಮೇಲೆ 3 ಲೈನ್ ಐ ಹ್ಯಾವ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಫಾರ್ ದ ಪೋಸ್ಟ್. ಫುಲ್ ಪಾಯಿಂಟ್ ಹಾಕ್ಬೇಕು. 1 ಲೈನ್ ಆಯ್ತು. ನೆಕ್ಸ್ಟ್ ಲೈನ್ ಏನ್ ಬರುತ್ತೆ, So I kindly request you to consider my application. ಅದಕ್ಕೆ ಮೊದಲು ಇನ್ನೊಂದು ಲೈನ್ ಬರ್ಬೇಕಲ್ಲ, ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ರೆಸ್ಯೂಮಿ ಬರ್ಬೇಕಲ್ಲ. ಐ ಹ್ಯಾವ್ My details resume. enclosed my detail ಬಯೋಡೇಟಾ ಬರೀರಿ, ಇಲ್ಲ ರೆಸ್ಯೂಮಿ ಆದರೂ ಬರೀರಿ. ಬಯೋಡೇಟಾ ವಿತ್ this letter. I have enclosed my detailed biodata with this letter. So ಇದಾದ್ಮೇಲೆ so I kindly request you to consider my application ಅದಕ್ಕೂಡಲೇ and give me the job. ಇಷ್ಟು ಬರೆದ್ರೆ ಬಾಡಿ ಮುಗೀತು. ಸೊ ಗೊತ್ತಾಯ್ತಲ್ಲ, ಐ ಹ್ಯಾವ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಫಾರ್ ದಿ ಪೋಸ್ಟ್. ಸೊ ಐ ಹ್ಯಾವ್ ಎನ್ಕ್ಲೋಸ್ಡ್ ಮೈ ಡಿಟೇಲ್ಡ್ ಬಯೋಡಾಟಾ ವಿತ್ ದಿಸ್ ಲೆಟರ್. ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಕನ್ಸಿಡರ್ ಮೈ ಅಪ್ಲಿಕೇಶನ್ ಅಂಡ್ ಗಿವ್ ಮಿ ದ ಜಾಬ್. ಇಷ್ಟು ಬರೆದ್ರೆ ಲೆಟರ್ ಬಾಡಿ ಮುಗಿದೋಗುತ್ತೆ. ಸೊ ಇದಾದ ಕೂಡಲೇ ಮತ್ತೆ ಏನ್ ಮಾಡಬೇಕು, ಥ್ಯಾಂಕ್ ಯು ಅಂತ ಬರಿಬೇಕು. ಟಿ ಕ್ಯಾಪಿಟಲ್ ಥ್ಯಾಂಕ್ ಯು ಬರೀತೀರಿ. ಹೆಂಗೆ ಬರಿಬೇಕು, ಥ್ಯಾಂಕ್ ಯು ಬರೆದು ಕಾಮ ಹಾಕ್ಬೇಕು. ಇದಾದ್ಮೇಲೆ ಸಬ್ಸ್ಕ್ರಿಪ್ಷನ್ ಏನ್ ಬರಿಬೇಕು, ಥ್ಯಾಂಕ್ ಯು ಹಾಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಏನ್ ಬರೀತೀರಿ, ವೈ ಕ್ಯಾಪಿಟಲ್ ಯುವರ್ಸ್ ಟ್ರೂಲಿ TRULY ಟ್ರೂಲಿ ಬರೀತೀರಿ. ಅದ್ರ ಕೆಳಗೆ ಸಬ್ಸ್ಕ್ರಿಪ್ಷನ್ ಏನ್ ಬರೀಬೇಕು, SB ಸೈನ್ಡ್ ಅಂತ ಬರೀತೀರಿ. ಸೈನ್ಡ್ ಕೆಳಗಡೆ ಮತ್ತೆ ಇಂಟು ಬ್ರಾಕೆಟ್ ಒಳಗಡೆ ಮಸ್ಟರ್ XXX. ಸೊ ಇಷ್ಟು ಬರೆದ್ರಿ ಅಂತ ಹೇಳಿದ್ರೆ ಇಲ್ಲಿಗೆ ಲೆಟರ್ ಮುಗಿಯುತ್ತೆ. ಸೊ ಇದು ಆದ ಕೂಡಲೇ ಇದ್ರ ನೆಕ್ಸ್ಟ್ ಪೇಜ್ ಅಲ್ಲಿ ಏನ್ ಮಾಡಬೇಕು, ಸೊ ಅದ್ರ ನೆಕ್ಸ್ಟ್ ಪೇಜ್ ಅಲ್ಲಿ ರೆಸ್ಯೂಮಿ ಬರಿಬೇಕು. ರೆಸ್ಯೂಮಿ ಅಥವಾ ಬಯೋಡೇಟಾ ಏನ್ ಬರೀತೀರಿ, ಯಾರು ಹೇಳ್ತೀರಿ? ಬಯೋಡೇಟಾ ಫಸ್ಟ್ ನೇಮ್ XXX ಬರೀತೀರಿ. ಅದಾದ್ಕೂಡ್ಲೆ ನೇಮ್ ಆದ್ಕೂಡ್ಲೆ ಫಾದರ್ ಅಷ್ಟೇ ಬರಂಗಿಲ್ಲ, ಫಾದರ್ ಹಾಕಿ ಅಪೋಸ್ಟ್ರೋಫ್ ಹಾಕ್ಬೇಕು. ಅದಾದ್ಮೇಲೆ ಫಾದರ್ಸ್ ನೇಮ್ಗೆ ಫಾದರ್ಸ್ ನೇಮ್ ಏನಿರುತ್ತೆ, XYZ. ಫಾದರ್ಸ್ ನೇಮ್ ಆದ್ಮೇಲೆ ಅಡ್ರೆಸ್ ಏನ್ ಬರೀತೀರಿ, ಅಡ್ರೆಸ್ಗೆ YYY ಅಲ್ಲಿ ಐತಲ್ಲ YYY ಅನ್ನ ಬರೀಬೇಕು. YYY ಆದ್ಮೇಲೆ ಡೇಟ್ ಆಫ್ ಬರ್ತ್ ಅದಕ್ಕೆ ಏನ್ ಬರೀಬೇಕು, ನಿಮ್ ಡೇಟ್ ಆಫ್ ಬರ್ತ್ ಅನ್ನ ಬರೀಬಹುದು,
ಇಲ್ಲ ಅದನ್ನ ಎನ್ಕೋಡೆಡ್ ಏನಾದರೂ ಬರ್ಕೊಳ್ಬೇಕು. ಏನಾದರೂ ಡೇಟ್ ಆಫ್ ಬರ್ತ್ ಇದೇ ಫಾರ್ಮೆಟ್ ಅಲ್ಲಿ ಬರಿಬೇಕು. ಡೇಟ್ ಆಫ್ ಬರ್ತನ ಈ ಫಾರ್ಮೆಟ್ ಅಲ್ಲಿ ಬರೆದಾದ ಕೂಡಲೇ ಡೇಟ್ ಆಫ್ ಬರ್ತ್ ಆಯ್ತು. ಡೇಟ್ ಆಫ್ ಬರ್ತ್ ಆದ್ಮೇಲೆ ಲ್ಯಾಂಗ್ವೇಜಸ್. ನ್ಯಾಷನಾಲಿಟಿ ಬರೀತಿರಿಲ್ಲ? ನ್ಯಾಷನಾಲಿಟಿ ಅಂತ ಬರಿಬೇಕು. ಕೊಲನ್ ಹಾಕೊಂಡು ನ್ಯಾಷನಾಲಿಟಿ ಕಾಮನ್ ಇಂಡಿಯನ್ ಅಂತ ಬರೀತೀರಿ. ನ್ಯಾಷನಾಲಿಟಿ ಆದ ಕೂಡಲೇ ನೆಕ್ಸ್ಟ್ ಬರುವಂತದ್ದು ಲ್ಯಾಂಗ್ವೇಜಸ್ ನೋನ್. ಲ್ಯಾಂಗ್ವೇಜಸ್ ನೋನ್ ಅಂತ ಬರೆದ್ರಿ. ಅಲ್ಲಿ ಕಂಪಲ್ಸರಿ ಬೇಕು. ಯಾವ್ದು ಲ್ಯಾಂಗ್ವೇಜಸ್? ಕನ್ನಡ, ಇಂಗ್ಲಿಷ್. ಕನ್ನಡ, ಇಂಗ್ಲಿಷ್, ಹಿಂದಿ, 3 ಕಂಪಲ್ಸರಿ ಬರಿಬೇಕು. 3 ಅಲ್ಲಿ ಕೇಳಲಿ ಬಿಡ್ಲಿ ಲ್ಯಾಂಗ್ವೇಜಸ್ ಅಂತ ನೋನ್ ಅಂತ ಬರೆದು ಕನ್ನಡ, ಇಂಗ್ಲಿಷ್, ಹಿಂದಿ ಅಂತೇಳಿ ಬರೆದುಕೊಳ್ಬೇಕು. ಇದಾದ ಕೂಡಲೇ ನೆಕ್ಸ್ಟ್ ಲೈನ್ ಏನ್ ಬರ್ತೈತಿ? ಕ್ವಾಲಿಫಿಕೇಶನ್ ಕೂಡ ಅಲ್ಲಿ ಕೇಳಿರ್ತಾರೆ. ಕ್ವಾಲಿಫಿಕೇಶನ್ ಏನ್ ಕೇಳಾರ? ಕ್ವಾಲಿಫಿಕೇಶನ್ ಇಲ್ಲಿ ಲೆಟರ್ ನೋಡ್ರಿ, ಇಲ್ಲಿ ಕೇಳಿದಾರೆ ಕ್ವಾಲಿಫಿಕೇಶನ್ ಎನಿ ಗ್ರಾಜುಯೇಷನ್ ಅಂತ ಐತಿ. ಕ್ವಾಲಿಫಿಕೇಶನ್ ಏನೈತಿ? ಎನಿ ಗ್ರಾಜುಯೇಷನ್ ಅಂತ ಐತಿ. ನೀವು ಕೂಡ ಅಲ್ಲಿ ಎನಿ ಗ್ರಾಜುಯೇಷನ್ ಅಂತ ಬರೆದು ಬಿಡ್ತಾರ. ಕ್ವಾಲಿಫಿಕೇಶನ್ ಏನ್ ಬರೀಬೇಕು? ಎನಿ ಗ್ರಾಜುಯೇಷನ್ ಅಂತ ಐತಿ ಅಂತ ಹೇಳಿದ್ರೆ ಅಲ್ಲಿ ಮೊದ್ಲಿಗೆ ಏನ್ ಮಾಡ್ಬೇಕು? SSLC ಬರಿಬೇಕು. SSLC ಬರೆದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ? PUC ಬರಿಬೇಕು. ಅದಾದ್ಮೇಲೆ ಗ್ರಾಜುಯೇಷನ್ ಅಂದ್ರೆ ಏನು? ಡಿಗ್ರಿ ಏನ್ ಮಾಡ್ಬೇಕು? BA ಬರಿಬೇಕು ಅಥವಾ BCom ಬರಿಬೇಕು ಅಥವಾ BSc. ಸೊ ಅದ್ರ 3ರಲ್ಲಿ ಯಾವ್ದಾದ್ರು ಒಂದನ್ನ ಬರೆದುಕೊಳ್ಬೇಕು. ಸೊ ಇದಾದ್ಮೇಲೆ ಕ್ವಾಲಿಫಿಕೇಶನ್ ಆದ್ಮೇಲೆ ಗ್ರಾಜುಯೇಷನ್ ಇದು ಆದ ಕೂಡಲೇ ಮತ್ತೆ ಅಷ್ಟೇ ಇಲ್ಲ, ಅವರು ಎಕ್ಸಲೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಇಂಗ್ಲಿಷ್ ಕನ್ನಡ ಅಂತ ಕೇಳಿದ್ರೆ ಅದನ್ನ ಬರ್ದಿದ್ದೀವಿ. ಸೊ ಕ್ಯಾಂಡಿಡೇಟ್ ವಿತ್ 3 years ಎಕ್ಸ್ಪೀರಿಯನ್ಸ್ ಆರ್ ಪ್ರಿಫರ್ಡ್ ಅಂತ ಐತಿ. ಸೊ ಅದಕ್ಕೆ ಮತ್ತೆ ಅಲ್ಲಿ ಡಾಕ್ಯುಮೆಂಟ್ ಹೋಗ್ತೀರಿ. ಕ್ವಾಲಿಫಿಕೇಶನ್ ಇಷ್ಟ ಆಯ್ತು. ಇಷ್ಟ ಆದ ತಕ್ಷಣ ಏನ್ ಮಾಡಬೇಕು? ಇಂಟ್ರೆಸ್ಟ್ ಏನ್ ಬರೀತೀರಿ? ಇಂಟ್ರೆಸ್ಟ್ ಅಂದ್ರೆ ಹಾಬೀಸ್. ಸೊ ಹಾಬೀಸ್ ಅಲ್ಲಿ ಏನ್ ಹೇಳಿದೆ ನಾನು? ರೀಡಿಂಗ್ ಅಥವಾ ಕುಕಿಂಗ್, ಪ್ಲೇಯಿಂಗ್. ನಿಮ್ಗೆ ಏನ್ ಹಾಬೀಸ್ ಇದಾವೋ ಆ ಹಾಬೀಸ್ ಅನ್ನ ಈ ಲೈನ್ ಅಲ್ಲಿ ಬರೀತೀರಿ. ಸೊ ಅದಾದ್ಮೇಲೆ ಕೊನೆ ಲೈನ್ ಇನ್ನೊಂದು ಕೇಳಿದಾರೆ ಅವರು. ಏನ್ ಕೇಳಿದಾರೆ? ಎಕ್ಸ್ಪೀರಿಯನ್ಸ್. ಇಲ್ಲೈತ್ ನೋಡ್ರಿ, ಎಕ್ಸ್ಪೀರಿಯನ್ಸ್ ಆರ್ ಪ್ರಿಫರ್ಡ್ ಅಂತ ಐತಿ. ಸೊ ಎಕ್ಸ್ಪೀರಿಯನ್ಸ್ 3 years ಎಕ್ಸ್ಪೀರಿಯನ್ಸ್ ವಿತ್ ಕ್ಯಾಂಡಿಡೇಟ್ಸ್ ವಿತ್ 3 years ಎಕ್ಸ್ಪೀರಿಯನ್ಸ್ ಅಂತ ಐತಿ. ಸೊ ಅದನ್ನು ಕೂಡ ಅಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಕಾಪಿ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಲೈನ್ ಬರುವಂತದ್ದು ಎಕ್ಸ್ಪೀರಿಯನ್ಸ್ ಅಂತ ಬರೀತೀರಿ. ಎಕ್ಸ್ಪೀರಿಯನ್ಸ್ ಏನ್ ಬರಿಬೇಕು? 3 years ಅಂತ ಬರಿಬೇಕು. ಎಕ್ಸ್ಪೀರಿಯನ್ಸ್ 3 years ಇಷ್ಟು ಬರೆದ್ರೆ ಸಾಕು. ಎಕ್ಸ್ಪೀರಿಯನ್ಸ್ 3 years ಅಂತ ಬರೀತೀರಿ. ಇಷ್ಟ ಆದ್ಮೇಲೆ ಮುಗೀತು. ನೆಕ್ಸ್ಟ್ ಏನ್ ಬರೀತೀರಿ? ಪ್ಲೇಸ್. ಎಕ್ಸ್ಪೀರಿಯನ್ಸ್ ಆದ್ಕೊಳ್ಳೆ ಪ್ಲೇಸ್ ಏನ್ ಬರೀತೀರಿ? ಪ್ಲೇಸ್ ಏನ್ ಬರೀತೀರಿ? ಪ್ಲೇಸ್ ಏನ್ ಬರೀತೀರಿ? YYY. ಅದಾದ ಕೂಡಲೇ ಮತ್ತೆ ಡೇಟ್ ಬರಿಬೇಕು. ಡೇಟ್ ಏನ್ ಬರಿಬೇಕು? ಮತ್ತೆ ಡೇಟ್ 15th January 2015 ಅಂತ ಐತೆ ಅಲ್ಲಿ. ಸೊ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ತೀವಿ. ಡೇಟ್ 15th January 2024. 15th January
2024 ಐತಲ್ಲ, ಸೊ 15 January 2024. ಸೊ ಇಷ್ಟು ಮಾಡಿಬಿಟ್ರೆ ಮುಗಿಯಿತು. ಪ್ಲೇಸ್ ಡೇಟ್ ಬರೆದ್ರಿ ಅಂತ ಹೇಳಿದ್ರೆ ಬಯೋಡಾಟಾ ಕಂಪ್ಲೀಟ್ ಆಗುತ್ತೆ. ಇಷ್ಟು ಬರೆದ್ರೆ ಸಾಕು. ಮತ್ತೆ ಥ್ಯಾಂಕ್ ಯು ಯುವರ್ಸ್ ಬೇಕಂದ್ರೆ ಬರಿಬೋದು, ಬೇಡ ಅಂದ್ರೆ ಬಿಡ್ಬೋದು. ಸೊ ಇಷ್ಟು ಪ್ಲೇಸ್ YYY ಬರಿಬೇಕು. ಡೇಟ್ ಅಲ್ಲಿ ಯಾವ ಡೇಟ್ ಬರೆದಿರ್ತೀರಿ, ಮೇಲ್ ಲೆಟರ್ ಅಲ್ಲಿ ಯಾವ ಡೇಟ್ ಅನ್ನು ಬರೆದಿರ್ತಾರಲ್ಲ ಇಲ್ಲಿ ಇದೇ ಡೇಟ್ ಅನ್ನ ಇಲ್ಲಿಯೂ ಕೂಡ ಬಯೋಡಾಟಾವು ಕೂಡ ನೆಕ್ಸ್ಟ್ ಲೈನ್ ಅಲ್ಲಿ ಬರೀತೀರಿ. ಸೊ ಇಷ್ಟು ಬರೆದ್ರಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಒಂದು ಲೈನ್ 1ನೇ ಪೇಜ್ ಅಲ್ಲಿ ಪೂರ್ತಿ ಲೆಟರ್ ಬರೀತೀರಿ, 2ನೇ ಪೇಜ್ ಅಥವಾ ಅದ್ರ ಕೆಳಗಡೆನೆ ಬಯೋಡೇಟಾ ನೆಕ್ಸ್ಟ್ ಲೈನ್ ಅಲ್ಲಿ ಬರೀರಿ ಅಂತ ಹೇಳ್ತೀನಿ. ಸೊ ಈ ಬಯೋಡೇಟಾವನ್ನ ಇಷ್ಟು ಬರೀಬೇಕು. ನೇಮು, ಫಾದರ್ಸ್ ನೇಮ್, ಅಡ್ರೆಸ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ಲ್ಯಾಂಗ್ವೇಜಸ್ ನೋನ್, ಕ್ವಾಲಿಫಿಕೇಶನ್, ಇಂಟ್ರೆಸ್ಟ್, ರೀಡಿಂಗ್, ಕುಕಿಂಗ್, ಪ್ಲೇಯಿಂಗ್ ಚೆಸ್, ಪ್ಲೇಯಿಂಗ್ ಕಬಡ್ಡಿ, ಖೋಖೋ ಏನಾದರೂ ಬರ್ಕೊಳ್ಬೋದು. ಸೊ ಅದಾದ ಕೂಡಲೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನು ಕೇಳಿದ್ರೆ 3 years ಎಕ್ಸ್ಪೀರಿಯನ್ಸ್ ಕೇಳಾರ. ಸೊ 3 years ಬರೆದ್ರೆ ಸಾಕು. ಸೊ ಇಷ್ಟು ಬರೋದಾದ ಕೂಡಲೇ ನೆಕ್ಸ್ಟ್ ಪ್ಲೇಸ್, ಅದಾದ ಕೂಡಲೇ ಡೇಟ್. ಇಷ್ಟು ಬರೆದ್ರಿ ಅಂದ್ರೆ ಬಯೋಡಾಟಾ ಮುಗೀತು. ಸೊ ಇಷ್ಟು ಬರೆದ್ರಿ ಅಂತ ಹೇಳಿದ್ರೆ 5 marks ಇಂದ ಲೆಟರ್ ಮುಗೀತು. ಇಷ್ಟು ಬರ್ಲಿಕ್ಕೆ ಬರ್ತೈತಲ್ಲ. ಸೊ ಇಷ್ಟು ಬರೆದ್ರಿ ಅಂತ ಹೇಳಿದ್ರೆ ಲೆಟರ್ ಮುಗೀತೈತಿ. ಸೊ ಲೆಟರ್ ಆದ ಕೂಡಲೇ ಅದ್ರ ರೆಸ್ಯೂಮಿನೂ ಕೂಡ ಅದ್ರ ಕೆಳಗಾರ ಬರೀಬೇಕು ಅಥವಾ ಅದ್ರ ನೆಕ್ಸ್ಟ್ ಲೈನ್ ಅಲ್ಲಿ ಬರೀಬೇಕು. ರೆಸ್ಯೂಮಿ ಅಂದ್ರೆ ರೆಸ್ಯೂಮಿ ಬಯೋಡಾಟಾ ಅಂತೇಳಿ ಬರ್ಕೊಂಡು ಈ ಫಾರ್ಮೆಟ್ ಅನ್ನ ಬರ್ಕೊಳ್ಬೇಕು. ಎಲ್ಲರಿಗೂ ಗೊತ್ತಿರೋದು ಇದು ಕಂಪಲ್ಸರಿ. ಸೊ ಇಷ್ಟು ಕಂಪ್ಲೀಟ್ ಆಗಿ ಬರೋದ್ರಿ ಅಂತ ಹೇಳಿದ್ರೆ ಏನಾಗುತ್ತೆ, 5 marks ಬರ್ತೈತಿ ಲೆಟರ್ಗೆ. XXX YY ಬರೀತೀರಿ, ಡೇಟ್ ಬರೀತೀರಿ. ಡೇಟ್ ಆದ ಕೂಡಲೇ 2 ಅಡ್ರೆಸ್ ಹೇಳಿದೆ ನಾನು. ಸೊ 2 ಅಡ್ರೆಸ್ ಲೆಟರ್ಗೆ ಹೋದ್ರಿ ಅಂತ ಹೇಳಿದ್ರೆ ಇಲ್ಲಿರುತ್ತೆ 2 ಅಡ್ರೆಸ್, ಅವರೇ ಇಲ್ಲಿ ಹೈಲೈಟ್ ಮಾಡಿರ್ತಾರೆ. ಸೊ 2 ಅಂತ ಐತಿ. ಸೊ ಈ 2 ಅನ್ನ 2 ಅಡ್ರೆಸ್ ಅಲ್ಲಿ ಕಾಪಿ ಮಾಡ್ಕೊಳ್ಬೇಕು. 2 ಅಡ್ರೆಸ್ ಕಾಪಿ ಮಾಡ್ಕೊಂಡ್ರಲ್ಲ ಇಲ್ಲಿ. ಸೊ ದ HR ಮ್ಯಾನೇಜರ್ ಸ್ಯಾಮ್ಸಂಗ್ ಇದೆಲ್ಲ ಸ್ಯಾಮ್ಸಂಗ್ HR ಮ್ಯಾನೇಜರ್ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ನಂಬರ್ 184 MG ರೋಡ್, ಬೆಂಗಳೂರು. ಸೊ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ತೀರಿ. ಅದಾದ ಕೂಡಲೇ ನೆಕ್ಸ್ಟ್ ಲೈನ್ ಏನ್ ಮಾಡ್ತೀರಿ, ಸೆಲ್ಯೂಟೇಷನ್ ಮಾಡ್ತೀರಿ. ಸೆಲ್ಯೂಟೇಷನ್ ಆದ ಕೂಡಲೇ ಸಬ್ಜೆಕ್ಟ್ ಬರೀತೀರಿ. ಸಬ್ಜೆಕ್ಟ್ ಕೂಡ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಅಲ್ಲಿ ಇರುತ್ತೆ. ಅದಾದ ಕೂಡಲೇ ರೆಫರೆನ್ಸ್ ಇರುತ್ತೆ. ರೆಫರೆನ್ಸ್ ಆದ ಕೂಡಲೇ ಆಸ್ ಇಟ್ ಈಸ್ ಅಲ್ಲಿ ಇರುವಂತದ್ದನ್ನ ಕಾಪಿ ಮಾಡ್ಕೊಂತೀರಿ. ಸೊ ರೆಫರೆನ್ಸು ಇಲ್ಲೇ ಇರುತ್ತೆ. ಏನೈತಿ ರೆಫರೆನ್ಸು, ಯುವರ್ ಅಡ್ವರ್ಟೈಸ್ಮೆಂಟ್. ಸೊ ಅಲ್ಲಿ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ಇರುತ್ತೆ. ಬಟ್ ಇಲ್ಲಿ ನೀವೇನ್ ಮಾಡ್ಕೊಳ್ಬೇಕು, ಯುವರ್ ಮಾಡ್ಕೊಳ್ಬೇಕು. ಫಾಲೋವಿಂಗ್ ತೆಗಿಬೇಕು, ಯುವರ್ ಮಾಡ್ಕೊಂಡು ಅಡ್ವರ್ಟೈಸ್ಮೆಂಟ್ ಇರೋದನ್ನ ಇವರನ್ನ ಆಸ್ ಇಟ್ ಈಸ್ ಅಲ್ಲಿ ಕಾಪಿ ಮಾಡ್ಕೊಂಡ್ರಿ. ಸೊ ಕಾಪಿ ಮಾಡ್ಕೊಂಡ್ ಕೂಡಲೇ ರೆಫರೆನ್ಸ್ ಆಯ್ತು. ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15 January 2024. ಇಷ್ಟು ಬರದ್ರಿ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಏನಾಗ್ತೈತಿ ಅಂತ ಹೇಳಿದ್ರೆ ಸೊ ನೆಕ್ಸ್ಟ್ ಅದಾದ ಕೂಡಲೇ ರೆಫರೆನ್ಸ್ ಆದ ಕೂಡಲೇ ಬಾಡಿ ಬರಿಬೇಕು. ಸೊ ಬಾಡಿಗೆ ಏನ್ ಮಾಡ್ಬೇಕು, ಮತ್ತೆ ಇನ್ ರೆಸ್ಪಾನ್ಸ್ ಟು ಅನ್ನ ಕಾಪಿ ಮಾಡ್ಕೊಂಡ್ರಿ. ಸೊ ಇನ್ ರೆಸ್ಪಾನ್ಸ್ ಟು ಕಾಪಿ ಮಾಡ್ಕೊಂಡ್ರಿ. ಕಾಪಿ ಮಾಡ್ಕೊಂಡ್ ಕೂಡಲೇ ಹೇಳಿದೆ ನಾನು, ಒಂದೇದು ಏನ್ ಮಾಡ್ಕೊಳ್ಬೇಕು, ಯುವರ್ ಅಡ್ವರ್ಟೈಸ್ಮೆಂಟ್ ಅಂತ ರೆಫರೆನ್ಸ್ ಬರ್ದಿರ್ತಾರಲ್ಲ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಂತೀರಿ. ಸೊ ಇನ್ ರೆಸ್ಪಾನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 15 January 2024. ಸೊ ಇಲ್ಲಿ ಫುಲ್ ಪಾಯಿಂಟ್ ಇರ್ತೈತಿ. ಫುಲ್ ಪಾಯಿಂಟ್ ತೆಗಿಬೇಕು. ಫುಲ್ ಪಾಯಿಂಟ್ ತೆಗೆದು ಸ್ವಲ್ಪ ಬರಿಬೇಕು. ಏನ್ ಬರಿಬೇಕು, ಐ ವಿಶ್ ಟು ಸಬ್ಮಿಟ್ ಮೈ ಅಂತ ಬರಿಬೇಕು. ಐ ವಿಶ್ ಟು ಸಬ್ಮಿಟ್ ಮೈ ಆದ ಕೂಡಲೇ ಮತ್ತೆ ಏನ್ ಮಾಡ್ತೀರಿ, ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಯಾಸ್ ಇಟ್ ಈಸ್ ಅದನ್ನ ಕಾಪಿ ಮಾಡ್ತೀರಿ. ಇನ್ ಯುವರ್ ಕಂಪನಿ ಅಂತ ಬರೀತೀರಿ. ಬರೋದು ಇಲ್ಲಿ ಫುಲ್ ಪಾಯಿಂಟ್ ಇರ್ತದೆ, ಫುಲ್ ಪಾಯಿಂಟ್ ಅನ್ನು ಹಾಕೋಬೇಕು. ಹಾಕೊಂಡಾದ ಕೂಡಲೇ ಏನಾಯ್ತು, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಯ್ತು. ಈ 3 ಲೈನ್ ಬರ್ಕೋಬೇಕು. ಐ ಹ್ಯಾವ್ ದ ರಿಕ್ವೈರ್ಡ್ ಕ್ವಾಲಿಫಿಕೇಶನ್ ಫಾರ್ ದಿ ಪೋಸ್ಟ್. 1ನೇ ಲೈನು, ಐ ಹ್ಯಾವ್ ಎನ್ಕ್ಲೋಸ್ಡ್ ಡಿಟೇಲ್ಡ್ ಬಯೋಡೇಟಾ ವಿತ್ ದಿಸ್ ಲೆಟರ್. 3ನೇ ಲೈನ್, ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಟು ಕನ್ಸಿಡರ್
ಮೈ ಅಪ್ಲಿಕೇಶನ್ ಅಂಡ್ ಗಿವ್ ಮಿ ಜಾಬ್. ಇಷ್ಟು ಬರೋದಕ್ಕೆ ಲೆಟರ್ ಮುಗೀತು. ಸೊ ಅದ್ರ ಕೆಳಗಡೆ ಥ್ಯಾಂಕ್ ಯು ಇಲ್ಲಿ ಹೆಂಗೈತೆ ಹಿಂಗೆ ಬರಿಬೇಕು, ಒಂದೇ ಇದೇ ಲೈನಲ್ಲಿ. ಸೊ ಲೆಫ್ಟ್ಗೆನೆ ಬರಿಬೇಕು, ಥ್ಯಾಂಕ್ ಯು ಬರಿಬೇಕು. ಥ್ಯಾಂಕ್ ಯು ಆದ್ಮೇಲೆ ಯುವರ್ಸ್ ಟ್ರೂಲಿ ಇಲ್ಲಿ ಹೆಂಗೆ ಐತೆ ಹಂಗೆ ಯಾಸ್ ಇಟ್ ಈಸ್ ಯುವರ್ಸ್ ಟ್ರೂಲಿ ಬರೀತೀರಿ. ಸೊ ಯುವರ್ಸ್ ಟ್ರೂಲಿ ಆದ್ಮೇಲೆ SD ಅಂತ ಬರೀತೀರಿ. ಅದ್ರ ಕೆಳಗನೆ ಯುವರ್ಸ್ ಟ್ರೂಲಿ ಆದ ಕೂಡಲೇ SD ಬರೀತೀರಿ. SD ಆದ ಕೂಡಲೇ ಬ್ರಾಕೆಟ್ ಅಲ್ಲಿ ಮಿಸ್ಟರ್ XXX ಆಸ್ ಇಟ್ ಈಸ್ ಬರ್ಕೊಂಡು. ಸೊ ಇಷ್ಟು ಮಾಡಿದ್ರಿ ಅಂತ ಹೇಳಿದ್ರೆ SD ಅಂದ್ರೆ ಸಿಗ್ನೇಚರ್ ಅಂತ SD ಅಂತ ಬರೀಬೇಕು. ಅದ್ರ ಕೆಳಗೆ ಸಬ್ಸ್ಕ್ರಿಪ್ಷನ್ ಮಿಸ್ಟರ್ XXX ಬರೀಬೇಕು. ಇಷ್ಟ ಆದ ಕೂಡಲೇ ಲೆಟರ್ ಮುಗೀತು. ಇದು ಫುಲ್ ಪೇಜ್ ಲೆಟರ್ ಆಯ್ತು. ಲೆಟರ್ ಆದ ಕೂಡಲೇ ನೆಕ್ಸ್ಟ್ ಲೈನ್ ಬರೀಬೇಕು, ಇಲ್ಲ ಅದ್ರ ಕೆಳಗಡೆನೆ ಬಯೋಡೇಟಾ ಬರೀಬೇಕು. ನೆಕ್ಸ್ಟ್ ಪೇಜ್ದಾಗ ಬಯೋಡೇಟಾ ಇಲ್ಲಿ ಏನು ತೋರಿಸಿರುವಂಗೆ ಇದನ್ನ ಪೂರ್ತಿ ಬಯೋಡೇಟಾ ಬರೆದ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಬಯೋಡೇಟಾ ಪೂರ್ತಿಯಾಗಿ ಮುಗೀತು. ಇಷ್ಟು ಬರೆದ್ರಿ ಅಂದ್ರೆ 5 ಮಾರ್ಕ್ಸಿನ ಲೆಟರ್ ಮುಗಿತೈತಿ. ಸೊ